ಬಟ್ ಇನ್ನೊಂದೇನಾಗ್ತಾ ಇದೆ, ಇನ್ನೊಂದು ಡೇಂಜರಸ್ ಸಿಚುವೇಶನ್ ಆಗಿದ್ದಂದರೆ ಕೆಲವು ನಟರ ಅಭಿಮಾನಿಗಳ ಪತ್ರಕರ್ತರ ಅಂತ ಕನ್ಫ್ಯೂಷನ್ ಆಗಬೇಕು, ಆ ರೀತಿಯಾದಂಥ ಬೆಳವಣಿಗೆಗಳನ್ನು ಕೂಡ ನಾವು ನೋಡ್ತೀವಿ. ಅದು ಎಷ್ಟು ಅಂದರೆ ಇದು ಪತ್ರಿಕೋದ್ಯಮಕ್ಕೆ ಉಪಯುಕ್ತನಾ ಅಥವಾ ಭವಿಷ್ಯದ ದೃಷ್ಟಿಯಿಂದ ಉಪಯುಕ್ತನಾ ಅಥವಾ ಅಲ್ವಾ? ಅಂದರೆ ಯಾವುದು ರೆಡ್ ಲೈನ್ ಆಗಿರಬೇಕು ಒಬ್ಬ ಪತ್ರಕರ್ತನಿಗೆ? ಇವತ್ತಿನ ಮಾತನ್ನು ಕೇಳಿದರೆ ನನಗೆ ಗೊತ್ತಿಲ್ಲ, ಯಾಕಂದರೆ ಇವತ್ತು ಅಂಥ ಒಂದು ಲೈನೇ ಇಲ್ಲ. ಮೊದಲಿತ್ತು. ಮೊದಲು ಹೆಂಗಿತ್ತಂದರೆ ಒಬ್ಬ ಪತ್ರಕರ್ತನ ಉದ್ದೇಶ ಸತ್ಯ ಹೇಳೋದು ಸುಳ್ಳು ಹೇಳೋದು ಅದು ಬೇರೆ. ಏನಿದೆ ಅಂದರೆ ಒಂದು ಸಿನಿಮಾ ಇದ್ದರೆ ಆ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸುದ್ದಿ ಅಂತಿರುತ್ತೆ. ಆ ಸುದ್ದಿಯನ್ನು ಆ ಸಿನಿಮಾ ಇಂಡಸ್ಟ್ರಿಯ ವ್ಯೂವರ್ ಯಾರಿದ್ದಾನೋ ಅವನಿಗೆ ಬೇಕಾದಷ್ಟನ್ನು ತಲುಪಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕಿತ್ತು ಅವನು. ಅಂದರೆ ಒಂದು ಸಿನಿಮಾ ಬಂದಾಗ ಅದನ್ನು ರಿವ್ಯೂ ಮಾಡಬೇಕಿತ್ತು. ಆ ರಿವ್ಯೂ ಮಾಡೋ ಹೊತ್ತಿಗೆ ಅವನು ಏಕಕಾಲಕ್ಕೆ ನಿರ್ಮಾಪಕನ ಹಿತವನ್ನು ಕಾಯಬೇಕಿತ್ತು, ಅಲ್ಲಿ ದುಡ್ಡು ಕೊಟ್ಟು ಬರೋ ಪ್ರೇಕ್ಷಕನಿಗೂ ತೊಂದರೆ ಆಗಬಾರ್ದಿತ್ತು. ಹಾಗೆ ಒಂದು ಬ್ಯಾಲೆನ್ಸ್ ಮಾಡಿ ಉದಯ ಮರಕಿಣಿ ಬರೀತಿದ್ರು ಆ ಕಾಲದಲ್ಲಿ, ನಾನು ಬರೀತಿದ್ದೆ. ಆ ಥರದ ರಿವ್ಯೂಗಳಲ್ಲಿ ನಿಜವಾದ ಪ್ರೇಕ್ಷಕನಿಗೆ ಅರ್ಥ ಆಗೋದು ಇದು ಸಿನಿಮಾಗೆ ಹೋಗಬೇಕೋ ಬೇಡವೋ ಅಂತ. ಬಟ್ ನಿರ್ಮಾಪಕನಿಗೆ ಇದು ಬೈದು ಬರೆದಿದ್ದನ್ನು ಗೊತ್ತಾಗ್ತಿರಲಿಲ್ಲ. ಸೊ ಈ ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅಂದರೆ ಯಾವುದೇ ಇವತ್ತು ಹೆಂಗಾಗಿದೆ ಅಂದರೆ ನಂದು ಯಾವುದೋ ಹೊಸ ಬುಕ್ ಬರುತ್ತೆ, ಆ ಹೊಸ ಬುಕ್ಕನ್ನು ನೀವು ತುಂಬ ಒಂದು 300 ಪದಗಳಲ್ಲಿ ಹೊಗಳಿ ಕೊನೆಯ ಸಾಲಲ್ಲಿ ನಾನು ಓದಿದ್ದ ಇತರ ಪುಸ್ತಕಗಳಷ್ಟು ಇದು ಚೆನ್ನಾಗಿಲ್ಲ ಅಂತ ಒಂದು ಸಾಲು ಬರೆದ್ರೆ ಲೋಕಕ್ಕೆ ಏನು ಹೋಗುತ್ತಂದರೆ ಇವರು ಈ ಪುಸ್ತಕ ಚೆನ್ನಾಗಿಲ್ಲ ಅಂತ ಗುರು ರಾಘವೇಂದ್ರ ಕೂಡ ಹೇಳಿದ್ದಾರೆ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ. ನೀವು ಅಲ್ಲಿ ತನಕ ಅದನ್ನು ಅಸೆಸ್ ಮಾಡಿದ್ದು ಬರಲ್ಲ. ಈ ಒನ್ಲೈನ್ ಏನೇ ಇದೆಯಲ್ಲ, ಒಂದು ಸಾಲಿನಲ್ಲಿ ಒಂದು ಸಿನಿಮಾವನ್ನು ಕೊಲ್ಲುವುದು ಅಥವಾ ಗೆಲ್ಲಿಸುವುದು, ಇದು ಶುರುವಾದ ಮೇಲೆ ಎಲ್ಲದಕ್ಕೂ ಅರ್ಥ ಹೊರಟೋಯ್ತು ಅಂತ. ಬಿಕಾಸ್ ಜನ ಒಂದು ಸಾಲು ನೋಡ್ತಾರೆ. ಆಮೇಲೆ ನನಗೆ ಈ ಮಾತಲ್ಲಿ ನಂಬಿಕೆ ಇಲ್ಲ. ಅಂದರೆ ನೀವೊಂದು ಸಿನಿಮಾ ನೋಡಿ ಬರ್ತೀರಿ, ನಾನು ಬಂದು ಸಿನಿಮಾ ಹೆಂಗಿದೆ ಗುರು ಅಂತ ಕೇಳೋದು. ನೀವು ಏನು ಹೇಳಬೇಕು? ಸಿನಿಮಾ ಹೆಂಗಿದೆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಯು ಶುಡ್ ವಾಚ್ ಆ್ಯಂಡ್ ನಿನಗೆ ಹೆಂಗಿದೆ ಅಂತ ಇಂಪಾರ್ಟೆಂಟ್, ಅವ್ರಿಗೆ ಹೆಂಗಿದೆ ಅಂತಲ್ಲ. ಸೊ ನೀವು ಅದನ್ನು ಚೆನ್ನಾಗಿಲ್ಲ ಅಂದರೆ ನಾನು ಅವ್ರು ಹೇಳಿದರು ಚೆನ್ನಾಗಿಲ್ಲವಂತೆ ಅಂತ ನಾನು ಪ್ರಚಾರ ಮಾಡೋದು. ಸೊ ಇದು ಸರಿಯಲ್ಲ ಅದು. ಹೀಗಾಗಿ ಸಿನಿಮಾ ಆಗಲಿ ಪುಸ್ತಕ ಆಗಲಿ ಯಾವುದೇ ಕಲಾತ್ಮಕವಾದ ಸಂಗತಿ ಆಗಲಿ ಇನ್ನೊಬ್ಬನ್ನು ಹೋಗಿ ಹೇಗಿದೆ ಅಂತ ಕೇಳಬಾರ್ದು. ನಾನೇನು ಮಾಡ್ಬೋದು ಅಂದರೆ ನನ್ನ ಎಕ್ಸ್ಪೀರಿಯೆನ್ಸನ್ನು ಒಂದು ರಿವ್ಯೂ ಮೂಲಕ ದಾಟಿಸ್ಬೋದು. ನಾನು ಮೊನ್ನೆ ಒಂದು ರಿವ್ಯೂ ಬರೆದಿದ್ದೆ. ನಾನು ಧನಂಜಯ್ ಭಾಳ ಇಷ್ಟಪಟ್ಟರು. ಯಾವುದು ಮದರ್ ಪ್ರಾಮಿಸಿಗೆ ಸಿನಿಮಾ ನೋಡಿ ಐ ರೋಟ್ ಎ ಪೀಸ್. ಅವ್ರು ಹೇಳಿದ್ರು ಭಾಳ ಚೆನ್ನಾಗಿದೆ ಇದು. ನಾನು ಹೇಳಿದೆ ಸಿನಿಮಾದ ಒಂದು ಎಕ್ಸ್ಪೀರಿಯೆನ್ಸ್ ಬರೆದೆ ನಾನು. ಅಂದರೆ ನಮಗೆ ಎಷ್ಟೆಷ್ಟು ಬೇರೆ ಬೇರೆ ಡಿವಿಯೇಷನ್ಸ್ ಇದೆ, ಬೇರೆ ಬೇರೆ ಆಕರ್ಷಣೆ ಇದೆ, ಅದನ್ನು ಮರೆತು ಒಂದು ಸಿನಿಮಾಕ್ಕೆ ಹೋದಾಗ ಅಯ್ಯೋ ಅದನ್ನು ಮಿಸ್ ಮಾಡ್ಕೊಂಡಲ್ಲ ಅಂತ ಅನ್ನಿಸ್ಬಾರ್ದು. ಅದು ಮಿಸ್ ಆದರೆ ಹಾಳಾಗೋಗಲಿ, ಇಲ್ಲಿ ಚೆನ್ನಾಗಿ ಸಿಕ್ಕಿದೆ ಅಂತ ಅನ್ನಿಸ್ಬೇಕು. ಸೊ ಆ ಥರದ ಒಂದು ಬದಲಾವಣೆಯನ್ನು ಒಂದು ಸಿನಿಮಾ ತರೋಕ್ಕೆ ಸಾಧ್ಯ ಆದರೆ ಅದು ಎಲ್ಲರನ್ನ ಮುಟ್ಟುತ್ತೆ ಅಂತ ನಾನು ಅದನ್ನು ಒಂದು ಸ್ಮಾಲ್ ಫೇಸ್ಬುಕ್ ನೋಟಲ್ಲಿ ಬರೆದಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.